ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಒಂದು ಕಡೆಗೆ 4,000 ರೂಪಾಯಿ ಹಣ ಜಮೆ ಆಗ್ತಾ ಇದ್ರೆ ಮತ್ತೊಂದು ಕಡೆಗೆ ಹಣ ಬಂದಿಲ್ಲ ಇದ್ದವರು ಏನ್ ಮಾಡ್ಬೇಕು ಅಂದ್ರೆ ತುಂಬಾ ಜನರಿಗೆ 28, 29 ಎರಡೂ ಕಂತು ಹಣ ಜಮೆ ಆಗಿಲ್ಲ. ಅವರಿಗೂ ಕೂಡ ಒಂದು ಸಿಹಿ ಸುದ್ದಿ ಬಂದಿದೆ. ಹಾಗೂ ವೀಕ್ಷಕರೇ, ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ನಿಮಗೆ ಮತ್ತೊಂದು ಕಂತಿನ ಹಣ ಯಾವಾಗ ಬರುತ್ತೆ ಅದು ಕೂಡ ನೋಡೋಣ. ಇನ್ನು ಎರಡನೇದಾಗಿ, ನಿಮ್ಮ ಹತ್ತಿರ ರೇಷನ್ ಕಾರ್ಡ್ ಇದ್ರೆ ಅಂದ್ರೆ ನಿಮ್ಮ ಹತ್ತಿರ BPL ಕಾರ್ಡ್ ಹಾಗೂ APL ಕಾರ್ಡ್ ಇದ್ರೂ ಕೂಡ ನಿಮಗೆ ಗುಡ್ ನ್ಯೂಸ್ ಕೂಡ ಸರ್ಕಾರದಿಂದ ಬಂದಿರುವಂತದ್ದು. ಮತ್ತೆ ಕೆಲವೊಬ್ಬರಿಗೆ ಶಾಕಿಂಗ್ ನ್ಯೂಸ್ ಕೂಡ ಇದೆ ರೇಷನ್ ಕಾರ್ಡ್ ಇದ್ದವರಿಗೆ, ಅದು ಕೂಡ ನೋಡ್ತಾ ಹೋಗೋಣ. ಇನ್ನು ನೋಡಿ, ಕರ್ನಾಟಕದಲ್ಲಿ ಉಷ್ಣ ಗಾಳಿ ಬೀಸಲಿದೆ. ಹಾಟ್ ವೆದರ್ ಹಾಟ್ ವೇವ್ ಅಂತಾನು ಕೂಡ ಇಲ್ಲಿ ಹೇಳಲಾಗುತ್ತೆ. ಅಂದ್ರೆ ಮನೆಯಿಂದ ಅನಾವಶ್ಯಕವಾಗಿ ಹೊರಗಡೆ ಬರಬೇಡಿ ಅಂತ ಆರೋಗ್ಯ ಇಲಾಖೆಯಿಂದ, ಹವಾಮಾನ ಇಲಾಖೆಯಿಂದಲೂ ಕೂಡ ಮಾಹಿತಿ ಸಿಕ್ಕಿರುವಂತದ್ದು. ಇನ್ನು ಗುಡುಗು ಮಿಂಚು ಸಹಿತ 10 ಜಿಲ್ಲೆಗಳಿಗೆ ಭಾರಿ ಮಳೆ ಆಗಲಿದೆ ಅಂತ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂದಿದೆ. ನಾಳೆಯಿಂದಲೇ ಜನರು ಎಚ್ಚರವಾಗಿರ್ಬೇಕು ಅಂತ ಹೇಳಲಾಗಿದೆ. ಇನ್ನು ವೀಕ್ಷಕರೇ, ಆ ಜಿಲ್ಲೆಗಳ ಹೆಸರು ಕೂಡ ನೋಡ್ತಾ ಹೋಗೋಣ. ಮತ್ತೊಂದು ಕಡೆಗೆ ಆಭರಣ, ಬಂಗಾರ, ಬೆಳ್ಳಿ ಪ್ರಿಯರಿಗೂ ಕೂಡ ಭರ್ಜರಿ ಸಿಹಿ ಸುದ್ದಿ. ಭರ್ಜರಿ ಇಳಿಕೆ ಆಗ್ತಾ ಇದೆ ಬಂಗಾರ ಬೆಳ್ಳಿ ಬೆಲೆಗಳು. ಹಾಗಾದ್ರೆ ಮುಂದಿನ ಬರೋ ದಿನಗಳಲ್ಲಿ ಮತ್ತಷ್ಟು ಇಳಿಕೆ ಆಗುತ್ತಾ ಬಂಗಾರದ ಬೆಲೆ? ಈಗ ತಗೋಬೇಕಾ ಬೇಡವಾ ಅದನ್ನು ಕೂಡ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವೀಕ್ಷಕರೇ. ಇನ್ನು ಕೊನೆಯದಾಗಿ, ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಮತ್ತಷ್ಟು ಭೀಕರವಾಗಬಹುದು. ಗ್ಯಾಸ್ ಸಿಲಿಂಡರ್ ಮಿತವಾಗಿ ಬಳಸಿ. ಭಾರತಕ್ಕೆ ಬರ್ತಾ ಇದ್ದ ಹಡಗುಗಳನ್ನು ಕೂಡ ಇಲ್ಲಿ ತಡೆ ಹಿಡಿಯಲಾಗಿದೆ. ಅಂದ್ರೆ ಸ್ಟೇಟ್ ಆಫ್ ಹೋರ್ಮೋಸ್ ಜಲಸಂಧಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಭಾರತಕ್ಕೆ ಇದರಿಂದಾಗಿ ಕಚ್ಚಾ ತೈಲ ಸಮಸ್ಯೆ ಆಗಬಹುದು, ಅಡುಗೆ ಅನಿಲ ಸಮಸ್ಯೆ ಮತ್ತೊಮ್ಮೆ ಕಾಡಬಹುದು ಅಂತ ಇಲ್ಲಿ ಹೇಳಲಾಗಿದೆ. ಎಲ್ಲವನ್ನೂ ಕೂಡ ಡೀಟೇಲ್ ಆಗಿ ಮಾಹಿತಿ ನೋಡ್ತಾ ಹೋಗೋಣ. ಮೊದಲಿಗೆ ಗೃಹಲಕ್ಷ್ಮಿಯರಿಗೆ ಹಣ ಯಾವಾಗ ಬರುತ್ತೆ ನೋಡೋಣ. ವಿಡಿಯೋಗೆ ಬೇಗನೆ ಲೈಕ್ ಮಾಡಿ ಎಲ್ಲಾ ಗೃಹಲಕ್ಷ್ಮಿಯರು ರೇಷನ್ ಕಾರ್ಡ್ ಇದ್ದವರು. ಇವತ್ತಿನ ಪ್ರಶ್ನೆ ನಿಮಗೆಲ್ಲರಿಗೂ ನೋಡಿ ವೀಕ್ಷಕರೇ, ನಿಮಗೂ ಕೂಡ 29ನೇ ಕಂತು ಹಣ ಬಂದಿದೆಯಾ? ಎಸ್ ಆರ್ ನೋ, ಈ 2 ಅಕ್ಷರ ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ. ನಿಮ್ಮ ಕಮೆಂಟ್ ಇಂದ ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಸಹಾಯವಾಗಲಿದೆ ವೀಕ್ಷಕರೇ. ಬನ್ನಿ ಈಗ ಮೊದಲನೇ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. 29ನೇ ಕಂತು ಹಣ ಈಗಾಗಲೇ ಜಮೆ ಆಗ್ತಾ ಇದೆ. ಹೌದು, ಎಲ್ಲಾ ಗೃಹಲಕ್ಷ್ಮಿಯರ ಅಕೌಂಟ್ಗೂ ಕೂಡ 29ನೇ ಕಂತು ಹಣ ಬರೋದಕ್ಕೆ ಶುರುವಾಗಿದೆ. ಆದ್ರೂ ಕೂಡ ಕೆಲವರ ಅಕೌಂಟ್ಗೆ ಹಣ ಬಂದಿಲ್ಲ ವೀಕ್ಷಕರೇ. ಇಲ್ಲಿ ನೋಡಿ, ಮೊನ್ನೆ ತಾನೇ 28ನೇ ಕಂತು ಹಣವನ್ನ ಜಮೆ ಮಾಡಲಾಗಿತ್ತು. ನಿಮಗೆ 28ನೇ ಕಂತು ಹಣ ಬಂದು 29ನೇ ಕಂತು ಹಣ ಬಂದಿಲ್ಲ ಅಂದ್ರೆ ಈ ತಿಂಗಳು ಕೊನೆ ದಿನಾಂಕ ಅಂದ್ರೆ 30ನೇ ತಾರೀಕಿನ ಒಳಗೆ ಪ್ರತಿಯೊಂದು ಗೃಹಲಕ್ಷ್ಮಿ ಅಕೌಂಟ್ಗೂ ಕೂಡ 2ನೇ ಹಂತದಲ್ಲಿ ಹಣ ಟ್ರಾನ್ಸ್ಫರಿಂಗ್ ಪ್ರಕ್ರಿಯೆ ಶುರುವಾಗಿದೆ. ಅಂದ್ರೆ 29ನೇ ಕಂತು ಹಣ ಕೂಡ ನಿಮಗೆ ಜಮೆ ಆಗುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು 29ನೇ ಕಂತು ಹಣ ಬಂದಿಲ್ಲ ಅಂತ. ಅವರಿಗೆ ಏನಪ್ಪಾ ಅಂದ್ರೆ ಉತ್ತರ ನೋಡಿ ವೀಕ್ಷಕರೇ, 30ನೇ ತಾರೀಕಿನ ಒಳಗೂ ಕಾಯಿರಿ. ನಿಮಗೆ 30ನೇ ತಾರೀಕಿನ ಒಳಗೆ ಹಣ ಗ್ಯಾರಂಟಿ ಬಂದೇ ಬರುತ್ತೆ. ಅದಕ್ಕಂದ್ರೆ ಹಣ ಈಗಾಗಲೇ ರಿಲೀಸ್ ಆಗಿರುವಂತದ್ದು ಗೃಹಲಕ್ಷ್ಮಿಯರ ಅಕೌಂಟ್ಗೆ. ಇನ್ನು ಸರ್ಕಾರದಿಂದ ಒಂದು ಗೃಹಲಕ್ಷ್ಮಿ ಅಕೌಂಟ್ಗೆ 56,000 ರೂಪಾಯಿ ಹಣ ಹೋಗಿದೆ ಅಂತ ಅಧಿಕೃತ ಅಪ್ಡೇಟ್ ಕೂಡ ಗ್ಯಾರಂಟಿ ಯೋಜನೆ ಪ್ರಾಧಿಕಾರ ಅನುಷ್ಠಾನ ಸಮಿತಿಯಿಂದ ಬಂದಿತ್ತು. ಅಂದ್ರೆ ಒಂದು ಅಕೌಂಟ್ಗೆ 28 ಕಂತು ಹಣವನ್ನ ಹಾಕಲಾಗಿತ್ತು ವೀಕ್ಷಕರೇ. ಈಗ ಮೊನ್ನೆ ತಾನೇ 29ನೇ ಕಂತು ಹಣ ಕೂಡ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಜಮೆ ಆಗಿರೋದ್ರಿಂದ ಇನ್ನು ಕೆಲವೇ ದಿನಗಳಲ್ಲಿ ನಿಮಗೆ 29ನೇ ಕಂತು ಕೂಡ ಬರುತ್ತೆ. ಇನ್ನು 30ನೇ ಕಂತು ಕೂಡ ಮೇ ತಿಂಗಳಲ್ಲಿ ಬಿಡುಗಡೆ ಆಗುತ್ತೆ ವೀಕ್ಷಕರೇ. ಇನ್ ಮುಂದೆ ಪ್ರತಿ ತಿಂಗಳು ಒಂದು ಕಂತು ಹಣ ಬಿಡುಗಡೆ ಫಿಕ್ಸ್ ಅಂತಾನೆ ಹೇಳ್ಬಹುದು. ಅಂದ್ರೆ ಬಜೆಟ್ ನಲ್ಲಿ 28,608 ಕೋಟಿ ರೂಪಾಯಿ ಹಣವನ್ನ ಗೃಹಲಕ್ಷ್ಮಿ ಯೋಜನೆಗೆ ಅಂತ ಮೀಸಲಿಟ್ಟಿದ್ದಾರೆ ವೀಕ್ಷಕರೇ. ಕರ್ನಾಟಕದಲ್ಲಿ ಇದು ಒಂದು ದೊಡ್ಡ ನಿರ್ಧಾರ ಅಂತಾನೆ ಹೇಳ್ಬಹುದು. ಗೃಹಲಕ್ಷ್ಮಿಯರಿಗೆ ಯಾವುದೇ ಅಡಚಣೆ ಇಲ್ಲದೆ ಹಣ ಬರಬೇಕು, ಪ್ರತಿ ತಿಂಗಳು ಹಣ ಸರ್ಕಾರ ಹಾಕಬೇಕು ಅಂತ 28,608 ಕೋಟಿ ರೂಪಾಯಿ ಹಣವನ್ನ ಮೀಸಲಿಟ್ಟಿದ್ದಾರೆ. ಇನ್ ಮುಂದೆ ಪ್ರತಿ ತಿಂಗಳು ಹಣವನ್ನ ಹಾಕ್ತೀವಿ ಅಂತ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಭರವಸೆ ಕೂಡ ಇಲ್ಲಿ ಕೊಟ್ಟಿರುವಂತದ್ದು ವೀಕ್ಷಕರೇ. ಹಾಗಾದ್ರೆ ಈಗ ನೋಡಿ, ಏಪ್ರಿಲ್ ತಿಂಗಳಲ್ಲಿ 29ನೇ ಕಂತು ಅಂದ್ರೆ ಮೇ ತಿಂಗಳಲ್ಲಿ 30ನೇ ಕಂತು ಹಣ ಕೂಡ ಬಿಡುಗಡೆ ಆಗುತ್ತೆ ಅಂತಾನೆ ಹೇಳ್ಬಹುದು. ಇನ್ನು ಎರಡನೇದ್ದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಕೇವಲ 200 ರೂಪಾಯಿ ಕಟ್ಟಿ ನೀವು ಬರೋಬ್ಬರಿ 3 ಲಕ್ಷ ರೂಪಾಯಿವರೆಗೂ ಹಣವನ್ನ ಪಡ್ಕೋಬಹುದು. ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರ ಸಂಘ ಈಗ ಪ್ರಾರಂಭವಾಗಿದೆ. ಯಾರು ಮೊದಲು ಸದಸ್ಯರಾಗ್ತಿರು ನೋಡಿ, ಅವರಿಗೆ ಮೊದಲು ಆದ್ಯತೆ ಕೊಡಲಾಗುತ್ತೆ ಅಂತ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂತಾನೆ ಹೇಳ್ಬಹುದು. ಅಂದ್ರೆ ಮೊದಲು ಯಾರು ಈ ಒಂದು ಯೋಜನೆಯಲ್ಲಿ ಭಾಗಿಯಾಗ್ತೀರಾ ಅಂದ್ರೆ ಗೃಹಲಕ್ಷ್ಮಿಯರು ಈ ಒಂದು ಯೋಜನೆ ಮೂಲಕ ಗೃಹಲಕ್ಷ್ಮಿ ಸದಸ್ಯರಾಗಬೇಕು. ಅಂದ್ರೆ ಗೃಹಲಕ್ಷ್ಮಿ ಬ್ಯಾಂಕ್ ಅಲ್ಲಿ, ಸಂಘದಲ್ಲಿ ಸದಸ್ಯರು ಆಗ್ಬೇಕು. ಸದಸ್ಯರಾಗಿ 6 ತಿಂಗಳ ಕಾಲ 200 ರೂಪಾಯಿ ಹಾಗೆ ನೀವು ಅದರಲ್ಲಿ ಹಣವನ್ನ ಡೆಪಾಸಿಟ್ ಮಾಡಬೇಕು ಪ್ರತಿ ತಿಂಗಳು. ಯಾವಾಗ 6 ತಿಂಗಳಾಗುತ್ತೆ ನೋಡಿ, 7ನೇ ತಿಂಗಳಿನಿಂದ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಮೂಲಕವೇ ಯಾವುದೇ ಗ್ಯಾರಂಟಿ ಇಲ್ಲದೆ
ಹಣವನ್ನ ಕೊಡಲಾಗುತ್ತೆ, 3 ಲಕ್ಷ ರೂಪಾಯಿವರೆಗೂ ಸಾಲ ಸೌಲಭ್ಯ ಕೊಡಲಾಗುತ್ತೆ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಯಾವುದೇ ರೀತಿಯ ಅಡಮಾನ ಕೂಡ ಬೇಕಾಗಲ್ಲ ಅಂತಾನು ಕೂಡ ಹೇಳಲಾಗಿದೆ. ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಇನ್ನು ವೀಕ್ಷಕರೇ, ನಿಮ್ಮ ಹತ್ತಿರ ರೇಷನ್ ಕಾರ್ಡ್ ಇದ್ರೆ ಬಿಪಿಎಲ್ ಕಾರ್ಡ್ ಇದ್ದವರಿಗೆ, ಎಪಿಎಲ್ ಕಾರ್ಡ್ ಇದ್ದವರಿಗೆ ಇಬ್ಬರಿಗೂ ಕೂಡ ಗುಡ್ ನ್ಯೂಸ್ ಬಂದಿದೆ. ಬಿಪಿಎಲ್ ಕಾರ್ಡ್ ಇದ್ದವರಿಗೆ ಒಂದು ಕಡೆಗೆ ಇಂದಿರಾ ಕಿಟ್ ವಿತರಣೆ ಶುರುವಾಗಲಿದೆ. ಅಂದ್ರೆ ಇನ್ ಮುಂದೆ ಅಕ್ಕಿ ಜೊತೆಗೆ ನಿಮಗೆ ಆಹಾರ ಧಾನ್ಯಗಳು ಕೂಡ ಸಿಗುತ್ತೆ ಅಂತಾನೆ ಹೇಳ್ಬೋದು. ಅಂದ್ರೆ ವೀಕ್ಷಕರೇ, ಬಿಪಿಎಲ್ ಕಾರ್ಡ್ ಇದ್ದವ್ರಿಗೆ, ಅಂತ್ಯೋದಯ ಕಾರ್ಡ್ ಇದ್ದವ್ರಿಗೆ ಅಕ್ಕಿ ಜೊತೆಗೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ ಈ 4 ವಸ್ತುಗಳನ್ನು ಕೂಡ ಉಚಿತವಾಗಿ ನ್ಯಾಯಬೆಲೆ ಅಂಗಡಿಯಲ್ಲಿ ವಿತರಣೆ ಮಾಡಲಾಗುತ್ತೆ. ಆದ್ರೆ ನೋಡಿ ವೀಕ್ಷಕರೇ, ಪ್ರತಿ ಇಂದಿರಾ ಕಿಟ್ಗೂ ಕೂಡ ಇಲ್ಲಿ ಬಾರ್ ಕೋಡ್, QR ಕೋಡ್ ಅನ್ನ ಹಾಕಬಹುದು. ಒಂದು ವೇಳೆ ಕಾಳಸಂತೆಯಲ್ಲಿ ಮಾರಾಟ ಮಾಡಿದ್ದೆ ಆದಲ್ಲಿ ಅದು ಯಾರದ್ದು ಸೇರಿದ್ದು, ಯಾವ ನ್ಯಾಯಬೆಲೆ ಅಂಗಡಿಯಿಂದ ಯಾರಿಗೆ ಹೋಗಿದೆ, ಪ್ರತಿಯೊಂದು ಡೀಟೇಲ್ ಕೂಡ ಗೊತ್ತಾಗುತ್ತೆ. ಅವಾಗ ಅವರ ವಿರುದ್ಧ ಕಾನೂನು ಕ್ರಮ ಕೂಡ ತೆಗೆದುಕೊಳ್ಳಲಾಗುತ್ತೆ, ಅಥವಾ ಅವರ ಬಿಪಿಎಲ್ ಕಾರ್ಡ್ ರದ್ದು ಮಾಡಬಹುದು. ಎಚ್ಚರವಾಗಿರಿ. ಯಾರು ಕೂಡ ಹಣಕ್ಕೋಸ್ಕರ ಇಂದಿರಾ ಕಿಟ್ ಆಗಿರ್ಬೋದು, ಅಕ್ಕಿಯನ್ನ ಮಾರಾಟ ಮಾಡುವಂತಿಲ್ಲ ಅಂತ ಕರ್ನಾಟಕ ಸರ್ಕಾರದಿಂದ ಆದೇಶ ಕೂಡ ಕೊಟ್ಟಿರುವಂತದ್ದು ವೀಕ್ಷಕರೇ. ಒಂದು ಕಡೆಗೆ 14 ಲಕ್ಷ ಬಿಪಿಎಲ್ ಕಾರ್ಡುಗಳು ಕೂಡ ಬಂದ್ ಆಗ್ತಾ ಇದ್ದಾವೆ. ಅಂದ್ರೆ ಎಪಿಎಲ್ ಕಾರ್ಡ್ಗೆ ವರ್ಗಾವಣೆ ಕೂಡ ಮಾಡಲು ಸರ್ಕಾರ ನಿರ್ಧಾರ ಮಾಡಿರುವಂತದ್ದು. ನೋಡಿ ವೀಕ್ಷಕರೇ, ಮೊನ್ನೆ ತಾನೇ 5-6 ಲಕ್ಷ ಬಿಪಿಎಲ್ ಕಾರ್ಡ್ಗಳು ಕರ್ನಾಟಕದಲ್ಲಿ ರದ್ದಾಗಿತ್ತು. ಈಗ ಮತ್ತೆ ಬಿಪಿಎಲ್ ಕಾರ್ಡುಗಳ ರದ್ದತಿ ಪ್ರಕ್ರಿಯೆ ಶುರುವಾಗಿದೆ. ಅಂದ್ರೆ ಮತ್ತೆ 14 ಲಕ್ಷ ಕಾರ್ಡುಗಳು, ಬಿಪಿಎಲ್ ಕಾರ್ಡುಗಳು ಅನರ್ಹ ಕಾರ್ಡುಗಳು ಅಂತ ಗುರುತು ಕೂಡ ಮಾಡಲಾಗಿದೆ ವೀಕ್ಷಕರೇ. ಇವರನ್ನ ಹಂತ ಹಂತವಾಗಿ ಎಪಿಎಲ್ ಕಾರ್ಡ್ಗೆ ಶಿಫ್ಟ್ ಮಾಡಲಾಗುತ್ತೆ. ಒಂದು ವೇಳೆ ನೀವು ಕೂಡ ಬಡವರಾಗಿದ್ರೆ, ಅಥವಾ ನೀವು ಕೂಡ ಬಿಪಿಎಲ್ ಕಾರ್ಡ್ಗೆ ಅರ್ಹರಾಗಿದ್ದು ನಿಮ್ದು ಬಿಪಿಎಲ್ ಕಾರ್ಡ್ ಕ್ಯಾನ್ಸಲ್ ಆಗಿದ್ರೆ, ನೀವು ತಹಶೀಲ್ದಾರ್ ಆಫೀಸ್ಗೆ ಹೋಗಿ ಅರ್ಜಿಯನ್ನ ಹಾಕಿದ್ರೆ ಮತ್ತೆ ನಿಮಗೆ 15 ದಿನದ ಒಳಗಾಗಿ ಬಿಪಿಎಲ್ ಕಾರ್ಡ್ ಕೊಡುತ್ತೇವೆ ಅಂತ ಆಹಾರ ಸಚಿವರು KH ಮುನಿಯಪ್ಪ ಅವರು ಭರವಸೆ ಕೂಡ ಇಲ್ಲಿ ಕೊಟ್ಟಿರುವಂತದ್ದು ವೀಕ್ಷಕರೇ. ಇನ್ನು ಎರಡನೇದಾಗಿ ಎಪಿಎಲ್ ಕಾರ್ಡ್ ಇದ್ದವರಿಗೆ ಏನು ಗುಡ್ ನ್ಯೂಸ್ ಅಂತ ನೀವು ಕೇಳೋದಾದ್ರೆ ವೀಕ್ಷಕರೇ, 3 ಲಕ್ಷ ರೂಪಾಯಿಗೆ ಇನ್ಕಮ್ ಲಿಮಿಟ್ ಏರಿಕೆ ಆಗ್ತಾ ಇದೆ. ಅಂದ್ರೆ ಬಿಪಿಎಲ್ ಕಾರ್ಡ್ ಮಾನದಂಡಗಳನ್ನ ಪರಿಷ್ಕರಣೆ ಮಾಡಲು ಸರ್ಕಾರ ತೀರ್ಮಾನ ಮಾಡಲಿದೆ. 1,20,000 ರೂಪಾಯಿ ಬದಲಾಗಿ 3 ಲಕ್ಷ ರೂಪಾಯಿಗೆ ಏರಿಕೆ ಮಾಡುವ ನಿರ್ಧಾರ ತೆಗೆದುಕೊಳ್ಳಲಿದ್ದಾರಂತೆ. ಒಂದು ವೇಳೆ ಇದನ್ನ ಅಧಿಕೃತವಾಗಿ ಘೋಷಣೆ ಮಾಡಿದ್ರೆ ಸಾವಿರಾರು ಎಪಿಎಲ್ ಕಾರ್ಡ್ಗಳು ಬಿಪಿಎಲ್ ಕಾರ್ಡ್ ವ್ಯಾಪ್ತಿಗೆ ಬರುತ್ತೆ. ಇನ್ನು ಸಾವಿರಾರು ಕಾರ್ಡು ಈಗ ರದ್ದಾಗಿದ್ದು ಮತ್ತೆ ವಾಪಸ್ ಬಿಪಿಎಲ್ ಕಾರ್ಡ್ಗೆ ಆಕ್ಟಿವ್ ಆಗುತ್ತೆ ಅಂತಾನೆ ಹೇಳ್ಬಹುದು. ಹೀಗಾಗಿ ವೀಕ್ಷಕರೇ, 14 ಲಕ್ಷ ಕಾರ್ಡುಗಳು ಒಂದು ಕಡೆಗೆ ಅನರ್ಹರು ಅಂತ ಪತ್ತೆ ಮಾಡಲಾಗಿದೆ. ಒಂದು ಕಡೆಗೆ ಇನ್ಕಮ್ ಲಿಮಿಟ್ ಅನ್ನ ಮತ್ತೊಮ್ಮೆ ಪರಿಷ್ಕರಣೆ ಮಾಡುವ ತೀರ್ಮಾನ ಕೂಡ ಮಾಡಲಿದ್ದೇವೆ ಅಂತ ಆಹಾರ ಸಚಿವರು KH ಮುನಿಯಪ್ಪ ಅವರು ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ಈ ಎರಡರಲ್ಲಿ ಯಾವುದು ಮೊದಲು ಘೋಷಣೆ ಆಗುತ್ತೆ ಅಂತ ಕಾದು ನೋಡ್ಬೇಕಾಗಿದೆ ವೀಕ್ಷಕರೇ. ಒಟ್ಟಾರೆ ಹೇಳೋದಾದ್ರೆ ಇದು ಎಪಿಎಲ್ ಕಾರ್ಡ್ ಇದ್ದವ್ರಿಗೆ ಮತ್ತು ಬಿಪಿಎಲ್ ಕಾರ್ಡ್ ಇದ್ದವ್ರಿಗೆ ಇಂಪಾರ್ಟೆಂಟ್ ಅಪ್ಡೇಟ್. ನಿಮ್ಮ ಹತ್ರ ಯಾವ ಕಾರ್ಡ್ ಇದೆ ಬೇಗನೆ ಕಮೆಂಟ್ ಮಾಡಿ ವೀಕ್ಷಕರೇ. ಇನ್ನು ಮೂರನೇದಾಗಿ, ಒಂದು ಕಡೆಗೆ ಬೆಂಕಿ ಬಿಸಿಲು ಜನರನ್ನ ದಿಗಿಲು ಮಾಡಿದೆ ಅಂತಾನೆ ಹೇಳ್ಬಹುದು. ಅಂದ್ರೆ ಕಾದ ಕಾವಲಿ ಅಂತಾಗಿದೆ ಉತ್ತರ ಕರ್ನಾಟಕ ಕರಾವಳಿ ಭಾಗ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಇನ್ನು 5 ದಿನಗಳ ಕಾಲ ಶಾಖ ಅಲೆ ಅಂದ್ರೆ ಹಾಟ್ ವೆದರ್, ಹೀಟ್ ವೇವ್ ಬೀಸಲಿದೆ ವೀಕ್ಷಕರೇ. ಮತ್ತೆ ಜನರು ಅನಾವಶ್ಯಕವಾಗಿ ಮನೆಯಿಂದ ಹೊರಗಡೆ ಬರಬಾರದು ಅಂತಾನೂ ಕೂಡ ಹವಾಮಾನ ಇಲಾಖೆ ಹೇಳಿರುವಂತದ್ದು. ಇನ್ನು ವೀಕ್ಷಕರೇ, ಮುಂದಿನ 5 ದಿನಗಳ ಕಾಲ ಈ ಜಿಲ್ಲೆಗಳ ಜನರು ಸ್ವಲ್ಪ ಎಚ್ಚರವಾಗಿರ್ಬೇಕು ಅಂತಾನೂ ಕೂಡ ಹೇಳಲಾಗಿದೆ. ಯಾಕಂದ್ರೆ ಒಂದು ಕಡೆಗೆ ಗುಡುಗು ಮಿಂಚು ಮಳೆ ಹಾಗೂ ಬಿಸಿಲಿನ ಪ್ರಮಾಣ ಕೂಡ ಜಾಸ್ತಿ ಆಗ್ತಾ ಇದೆ. ಯಾವೆಲ್ಲ ಜಿಲ್ಲೆಗಳ ಜನರು ಅಂತ ನೀವು ಕೇಳೋದಾದ್ರೆ ವೀಕ್ಷಕರೇ, ಅಲರ್ಟ್ ಕೊಟ್ಟ ಜಿಲ್ಲೆಗಳ ಹೆಸರು ಕಲಬುರಗಿ, ಬೀದರ್, ಯಾದಗಿರಿ, ರಾಯಚೂರು, ಸಿನ್ನೂರು, ಮಾನ್ವಿ, ಕೊಪ್ಪಳ, ಬಾಗಲಕೋಟೆ, ಗದಗ, ಹುಬ್ಬಳ್ಳಿ, ಧಾರವಾಡ. ಮತ್ತೆ ಈ ಭಾಗದಲ್ಲಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಮತ್ತು ಕರಾವಳಿ ಭಾಗದ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಮಂಗಳೂರು ಈ ಭಾಗದಲ್ಲೂ ಕೂಡ ಹೀಟ್ ವೇವ್ ಅಂದ್ರೆ ತುಂಬಾ ಬೆಂಕಿ ಬಿಸಿಲು, ಉಷ್ಣ ಅಲೆ ಬೀಸಲಿದೆ. ಬಿಸಿಲಿನಿಂದ ರಕ್ಷಣೆ ಮಾಡಿಕೊಳ್ಳಿ. ಜನ ಮಧ್ಯಾಹ್ನ 12ರಿಂದ 4 ಗಂಟೆ ತನಕ ಸೂರ್ಯನ ಬೆಳಕಿಗೆ ನೇರವಾಗಿ ಮೈ ಅಡ್ಡೋದನ್ನ ತಪ್ಪಿಸಿಕೊಳ್ಳೋದು ಸೂಕ್ತ. ಅಂದ್ರೆ ಅನಾವಶ್ಯಕವಾಗಿ ಮನೆಯಿಂದ ಹೊರಗಡೆ ಬರಬೇಡಿ 12ರಿಂದ 4 ಗಂಟೆವರೆಗೂ ಈ ಜಿಲ್ಲೆಗಳಲ್ಲಿ ಜನರು ಅಂತ ಹೇಳಲಾಗಿದೆ. ನಿಯಮಿತವಾಗಿ ನೀರು ಕುಡಿಬೇಕು. ಎಳೆನೀರು, ಮಜ್ಜಿಗೆ, ಹಣ್ಣಿನ ರಸ ಸೇರಿದಂತೆ ತಂಪು ಪಾನೀಯನ್ನು ಆಗಾಗ ಸೇವಿಸುವುದು ಒಳಿತು. ತಿಳಿ ಬಣ್ಣದ ಸಡಿಲವಾದ ಹತ್ತಿ ಬಟ್ಟೆಗಳನ್ನ ಧರಿಸಬೇಕು. ಬಿಸಿಲು ಜಾಸ್ತಿ ಇದ್ರೆ ಛತ್ರಿ ಅಥವಾ ಟೋಪಿ ಬಳಕೆ ಉತ್ತಮ ಅಂತ ಹೇಳಲಾಗಿದೆ ವೀಕ್ಷಕರೇ. ಅಷ್ಟು ಮಾತ್ರವಲ್ಲದೆ ಕರ್ನಾಟಕದ 14 ಜಿಲ್ಲೆಗಳಿಗೂ ಕೂಡ ಅಲರ್ಟ್ ಕೊಡಲಾಗಿದೆ ಅಂತ ಹೇಳಲಾಗಿದೆ. ಹಾಗಾದ್ರೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಮುಂದಿನ 1 ವಾರಗಳ ಕಾಲ ಸಾಧಾರಣ ಮಳೆ ಆಗಲಿದೆ ಅಂದ್ರೆ ಉತ್ತರ ಮತ್ತು ದಕ್ಷಿಣ ಒಳನಾಡಿನ ಹಲವು ಕಡೆಗೆ ಮಳೆ ಆಗಲಿದೆ. ಹಾಗಾದ್ರೆ ಕಲಬುರಗಿ, ವಿಜಯಪುರ, ಯಾದಗಿರಿ, ರಾಯಚೂರು, ಕೊಪ್ಪಳ, ಗದಗ, ಬಳ್ಳಾರಿ, ವಿಜಯನಗರ, ಹಾವೇರಿ, ದಾವಣಗೆರೆ, ಉತ್ತರ ಕನ್ನಡ, ಬೆಳಗಾವಿ, ಉಡುಪಿ, ದಕ್ಷಿಣ ಕನ್ನಡ,
ಹಾಸನ, ಕೊಡಗು, ಚಾಮರಾಜನಗರ ಈ ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಗೋ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಹೇಳಿರುವಂತದ್ದು ವೀಕ್ಷಕರೇ. ಬನ್ನಿ ಈಗ ಬಂಗಾರದ ಬೆಲೆ ಮತ್ತೆ ಇಳಿಮುಖದಲ್ಲಿ ಸಾಗ್ತಾ ಇದೆ. ಮತ್ತೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಹೌದು, ಈಗ ಯಾರೆಲ್ಲ ಬಂಗಾರ ಆಭರಣ ಖರೀದಿ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ರು ನೋಡಿ, ಅವ್ರೀಗ ತಗೋಬೇಕೋ ಬೇಡವೋ ಈ ಒಂದು ಪ್ರಶ್ನೆಗೂ ಕೂಡ ನಿಮಗೆ ಉತ್ತರ ಸಿಗಲಿದೆ. ನೋಡಿ, ಕಳೆದ 3 ದಿನದಿಂದ ಬಂಗಾರ ಬೆಳ್ಳಿ ಬೆಲೆ ಇಳಿಕೆ ಆಗ್ತಾ ಇದೆ. 1,57,000 ರೂಪಾಯಿ ತನಕ ಹೋಗಿತ್ತು 10 ಗ್ರಾಂ 24 ಕ್ಯಾರೆಟ್ ಚಿನ್ನದ ಬೆಲೆ. ಈಗ ಮತ್ತೊಮ್ಮೆ ಇಳಿಕೆ ಕಂಡಿದೆ ವೀಕ್ಷಕರೇ. ಮತ್ತೆ ನಿನ್ನೆ 540 ರೂಪಾಯಿ ಇಳಿಕೆ ಆಗಿದೆ. 1,55,290 ರೂಪಾಯಿ ಇದ್ದದ್ದು ಇವತ್ತು 10 ಗ್ರಾಂಗೆ 1,54,750 ರೂಪಾಯಿ ಆಗಿದೆ. ಅಂದ್ರೆ ಬಂಗಾರದ ಬೆಲೆ ಕಳೆದ 3 ದಿನದಲ್ಲಿ ಬರೋಬ್ಬರಿ 2,500 ರೂಪಾಯಿಯಷ್ಟು ಇಳಿಕೆ ಕಂಡಿರುವಂತದ್ದು. ಹಾಗಾದ್ರೆ ಮತ್ತಷ್ಟು ಇಳಿಕೆ ಆಗುತ್ತಾ ಬಂಗಾರದ ಬೆಲೆ? ಹೌದು, ತಜ್ಞರ ಪ್ರಕಾರ ಬಂಗಾರದ ಬೆಲೆ ಇಳಿಕೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಮುಂದಿನ ತಿಂಗಳು ಮೇ ತಿಂಗಳವರೆಗೂ ಮಾರ್ಕೆಟ್ ಸ್ವಲ್ಪ ಅಬ್ಸರ್ವ್ ಮಾಡಿ. ಎದಕ್ಕಂದ್ರೆ ಮಾರ್ಕೆಟ್ ತುಂಬಾ ವೊಲೆಟಿಲಿಟಿ ಇದೆ. ಯುದ್ಧದ ಕಾರಣ ಮತ್ತಷ್ಟು ಇಳಿಕೆ ಆಗಬಹುದು. ಎದಕ್ಕಂದ್ರೆ ಕಚ್ಚಾ ತೈಲ ಬೆಲೆ ಏರಿಕೆ ಆದ್ರೆ ಹೂಡಿಕೆದಾರರು ಕಚ್ಚಾ ತೈಲದಲ್ಲಿ ಹಣ ಹೂಡಿಕೆ ಮಾಡಿದರೆ ಡಾಲರ್ ಬಲವಾಗುತ್ತೆ. ಇದರಿಂದ ಬಂಗಾರ ಬೆಳ್ಳಿ ಬೆಲೆ ಇಳಿಕೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಬೆಳ್ಳಿ ಬೆಲೆ ಕೂಡ MCX ಅಲ್ಲಿ ಒಂದೇ ದಿನ 10,000 ರೂಪಾಯಿ ಇಳಿಕೆ ಆಗಿದೆ. 2,75,000 ರೂಪಾಯಿ ಇದ್ದದ್ದು ಈಗ 2,65,000 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಮತ್ತೊಂದು ಕಡೆಗೆ ಅಮೆರಿಕ ಇರಾನ್ ನಡುವಿನ ಯುದ್ಧ ಕದನ ವಿರಾಮ ಮುಕ್ತಾಯವಾಗಿದೆ. ಈಗ ಸಂಧಾನವಾಗುತ್ತೋ ಮತ್ತೆ ಯುದ್ಧ ಆರಂಭವಾಗುತ್ತೋ? ಒಂದು ಕಡೆಗೆ ಅಮೆರಿಕ ಇರಾನ್ ಕದನ ವಿರಾಮ ಅಂತ್ಯವಾಗ್ತಾ ಇದೆ. ಮತ್ತೆ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರು ಇರಾನ್ ದೇಶಕ್ಕೆ ಮತ್ತಷ್ಟು ಸಮಯ ಕೊಡೋದಾಗಿನೂ ಕೂಡ ಹೇಳ್ತಾ ಇದ್ದಾರೆ. ಪಾಕಿಸ್ತಾನ ದೇಶದವರು ಇಂಟರ್ಮೀಡಿಯೇಟ್ ಆಗಿ ಇಲ್ಲಿ ಕೆಲಸ ಸಂಧಾನ ಸಭೆ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಇರಾನ್ ಮತ್ತು ಅಮೆರಿಕದ ನಡುವೆ ಹೀಗಾಗಿ ಮೊದಲ ಸುತ್ತಿನ ಶಾಂತಿ ಸಭೆ ವಿಫಲವಾಗಿದೆ. ಈಗ 2ನೇ ಸುತ್ತಿನ ಶಾಂತಿ ಮಾತುಕತೆಯು ಕೂಡ ಅತಂತ್ರವಾಗಿದೆ ಅಂತ ಹೇಳಬಹುದು. ಈಗಾಗಲೇ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ ಬೇಗನೆ ತಮ್ಮ ಒಂದು ಬೇಡಿಕೆಗಳನ್ನ ಈಡೇರಿಕೆಗೆ ಎಸ್ ಅಂತ ಹೇಳಬೇಕು, ಇಲ್ಲವಾದಲ್ಲಿ ಯುದ್ಧ ಮತ್ತೆ ಬಾಂಬ್ ದಾಳಿ ಮಾಡೋದಾಗಿ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ವೀಕ್ಷಕರೇ. ಹಾಗಾದ್ರೆ ಮುಂದಿನ ಬರೋ ದಿನಗಳಲ್ಲಿ ಮತ್ತೆ ಯುದ್ಧ ಭೀಕರವಾಗಬಹುದು. ಎದಕ್ಕಂದ್ರೆ ಇರಾನ್ ದೇಶದವರು ಅಮೆರಿಕದ ಮಾತು ಕೇಳ್ತಾ ಇಲ್ಲ. ಎನ್ರಿಚ್ ಯುರೇನಿಯಂ ಈ ಒಂದು ಪ್ರಾಡಕ್ಟ್ ಇದೆಯಲ್ಲ, ಈ ಒಂದು ಐಟಮ್ ಇದೆಯಲ್ಲ, ಇದರ ಮೇಲೆನೆ ಪೂರ್ತಿ ಒಂದು ಯುದ್ಧದ ಮಾತುಕತೆ ನಡೀತಾ ಇದೆ. ಇರಾನ್ ದೇಶದವರು ಎನ್ರಿಚ್ ಯುರೇನಿಯಂ ಹೊಂದುವಂತಿಲ್ಲ, ಅಣು ಬಾಂಬ್ಗಳನ್ನ ಹೊಂದುವಂತಿಲ್ಲ ಅಂತ ಅಮೆರಿಕದವರು ಪಟ್ಟು ಹಿಡಿದಿದ್ದಾರೆ. ಆದ್ರೆ ಇರಾನ್ ಅವರು ಇಲ್ಲ, ನಾವು ಮಾಡೇ ಮಾಡ್ತೀವಿ ಅಂತ ಒಂದು ಪಟ್ಟು ಹಿಡಿದಿದ್ದಾರೆ. ಹೀಗಾಗಿ ಶಾಂತಿ ಸಭೆ ಪದೇ ಪದೇ ವಿಫಲವಾಗ್ತಾ ಇದೆ. ಮುಂದಿನ ಬರೋ ದಿನಗಳಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಸದ್ಯಕ್ಕೆ ಸ್ಟೇಟ್ ಆಫ್ ಹಾರ್ಮೋಸ್ ಬಂದ್ ಆಗಿರೋದ್ರಿಂದ ಅಡುಗೆ ಅನಿಲ ಸಮಸ್ಯೆ ಮತ್ತಷ್ಟು ಕಾಡಬಹುದು. ಹೀಗಾಗಿ ಗ್ಯಾಸ್ ಸಿಲಿಂಡರ್ ಅನ್ನ ಮಿತವಾಗಿ ಬಳಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ನಿಮ್ಮ ಅನಿಸಿಕೆ ದಯವಿಟ್ಟು ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.